ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಜಿಲ್ಲಾಡಳಿತ, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ವೋದಯ ಸಮಿತಿ ವತಿಯಿಂದ ಹುತಾತ್ಮರ ದಿನಾಚರಣೆಯು ನಗರದಲ್ಲಿ ಶುಕ್ರವಾರ ಅರ್ಥಪೂರ್ಣವಾಗಿ ಜರುಗಿತು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆಯಲ್ಲಿ ಇರಿಸಲಾಗಿದ್ದ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು ಹೊರತೆಗೆದು ಪುಷ್ಪಮಾಲೆಗಳಿಂದ ಶೃಂಗರಿಸಿ ಗೌರವ ಸಮರ್ಪಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ಸದಸ್ಯರ ನೇತೃತ್ವದಲ್ಲಿ ಪೊಲೀಸ್ ವಾದ್ಯದೊಂದಿಗೆ ನಗರದ ಮಂಗೇರಿಯ ಮುತ್ತಣ್ಣ ಹಾಗೂ ಜನರಲ್ KS ತಿಮ್ಮಯ್ಯ ವೃತ್ತದ ಮುಖ್ಯ ರಸ್ತೆ ಮೂಲಕ ಗಾಂಧೀಜಿಯವರ ಚಿತಾಭಸ್ಮವನ್ನು ಕೊಂಡೊಯ್ದು ಗಾಂಧಿ ಮಂಟಪ ಬಳಿ ಇರಿಸಿ ಪೊಲೀಸ್ ಗೌರವದೊಂದಿಗೆ ನಮನ ಸಲ್ಲಿಸಲಾಯಿತು. ಬಳಿಕ ಮಹಾತ್ಮ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗಣ್ಯರು ನೆರವೇರಿಸಿದರು. Present! Volley! Fight! ಇದೇ ವೇಳೆ ಪೊಲೀಸ್ ಮೀಸಲು ಪಡೆಯ ಸಬ್ ಇನ್ಸ್ಪೆಕ್ಟರ್ HB ಗಣೇಶ್ ಮತ್ತು ತಂಡದವರು 3 ಸುತ್ತುಗಳ ಕುಶಾಲತೋಪು ಹಾರಿಸುವ ಮೂಲಕ ರಾಷ್ಟ್ರಪಿತರಿಗೆ ಪೊಲೀಸ್ ಗೌರವಾರ್ಪಣೆ ಸಲ್ಲಿಸಿದರು. ನಂತರ ಮೌನಾಚರಣೆ ನಡೆಯಿತು. ಪೊಲೀಸ್ ವಾದ್ಯ ತಂಡದವರು ರಾಷ್ಟ್ರಗೀತೆ ಹಾಡಿ ಗಮನ ಸೆಳೆದರು. ಬಳಿಕ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರ ಮೆಚ್ಚಿನ ಭಜನಾ ಗಾಯನವನ್ನು ಮೈಥಿಲಿ ರಾವ್ ಅವರ ನೇತೃತ್ವದಲ್ಲಿ ಸಂತ ಮೈಕಲರ ಶಾಲೆ ಹಾಗೂ ಕ್ರೆಸೆಂಟ್ ಶಾಲೆಯ ಗೈಡ್ಸ್ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು. ಸರ್ವಧರ್ಮ ಗುರುಗಳಿಂದ ಭಗವದ್ಗೀತೆ, ಬೈಬಲ್, ಕುರಾನ್ ಸಂದೇಶವನ್ನು ಬೋಧಿಸಿದರು. ಅಮೃತದುಹೇ ನಮಃ. ಸರ್ವೋಪನಿಷದೋ ಗಾಬೋದೋಗ್ಧ ಗೋಪಾಲನಂದನಃ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭಗವದ್ಗೀತೆ ಭವದ್ವೇಷಿಣೀ ನಮೋಸ್ತುತೆ. ಹೆಚ್ಚುವರಿ ಜಿಲ್ಲಾಧಿಕಾರಿ R. ಐಶ್ವರ್ಯ ಅವರು ಮಾತನಾಡಿ, ಹುತಾತ್ಮರ ದಿನವೂ ಬಹಳ ವಿಶೇಷವಾಗಿದೆ. ಮಹಾತ್ಮ ಗಾಂಧೀಜಿ ಅವರು ಸರ್ವರಿಗೂ ಒಳಿತು ಮಾಡಿದ ಸರ್ವೋದಯ ದಿನವಾಗಿದೆ ಎಂದು ತಿಳಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಸರ್ವಜನರ ಸುಖವನ್ನು ಗಾಂಧೀಜಿಯವರು ಬಯಸಿದ್ದರು. ಧರ್ಮ ನ್ಯಾಯಕ್ಕೆ ಒತ್ತು ನೀಡಿದ್ದರು. ವಿದೇಶಕ್ಕೆ ಹೋದಾಗ ಭಾರತ ಎಂದರೆ ಗಾಂಧೀಜಿಯವರ ನಾಡಿನಿಂದ ಬಂದವರೆಂದು ಗುರುತಿಸುತ್ತಾರೆ. ಇದೊಂದು ರೀತಿ ಅಸ್ಮಿತೆ ಎಂದು R. ಐಶ್ವರ್ಯ ನುಡಿದರು. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ಏನು ಜನವರಿ 30 ಸನ್ಮಾನ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಇವತ್ತು ಆಚರಿಸಿದ್ದೀವಿ. ಜಿಲ್ಲಾಡಳಿತದ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಇದನ್ನ ಆಚರಿಸಿದ್ದೀವಿ. ಆದ್ದರಿಂದ ಗಾಂಧೀಜಿಯವರ ಏನು ತತ್ವ ಆದರ್ಶಗಳಿವೆ ಅವೆಲ್ಲವನ್ನೂ ಕೂಡ ನಾವು ಇದುವರೆಗೂ ಕೂಡ ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದರ ಬಗ್ಗೆ ಜ್ಞಾನವನ್ನು ನೀಡಬೇಕಾಗತ್ತೆ.
ಅವರ ಸರ್ವೇ ಜನಾಃ ಸುಖಿನೋ ಭವಂತು ಮತ್ತು ನ್ಯಾಯ, ನೀತಿ, ಧರ್ಮ, ಅಹಿಂಸೆ ಅಂತ ತತ್ವಗಳನ್ನ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಆದರ್ಶವಾಗಿ ಅಳವಡಿಸ್ಕೊಳ್ಳೋದು ಉತ್ತಮವಾಗುತ್ತೆ. ಕಡಮಕಲ್ಲು ಗಾಳಿಬೀಡು ರಸ್ತೆ, ಪುಷ್ಪಗಿರಿ ಬೀದಳ್ಳಿ ಸುಬ್ರಹ್ಮಣ್ಯ ರಸ್ತೆ ನಿರ್ಮಾಣ ಸದನದಲ್ಲಿ ಗಮನ ಸೆಳೆದ ಶಾಸಕ ಡಾಕ್ಟರ್ ಮಂತರಗೌಡ. ಜಿಲ್ಲೆಯ ಕಡಮಕಲ್ಲು ಗಾಳಿಬೀಡು ಪುಷ್ಪಗಿರಿ ಬೀದಳ್ಳಿ ಸುಬ್ರಹ್ಮಣ್ಯ ರಸ್ತೆ ನಿರ್ಮಾಣಕ್ಕಾಗಿ ಮುಂದಿನ ಬಜೆಟ್ನಲ್ಲಿ ಅನುದಾನ ಒದಗಿಸುವಂತೆ ಶಾಸಕ ಡಾಕ್ಟರ್ ಮಂತರಗೌಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೈಲ್ಡ್ ಲೈಫ್ ಸೆಂಚುರಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಹಾಗೂ ಪುಷ್ಪಗಿರಿ ಬೀದಳ್ಳಿ ಸುಬ್ರಹ್ಮಣ್ಯದವರೆಗೆ ರಸ್ತೆ ನಿರ್ಮಾಣ ಮತ್ತು ಒಣಚಲು ಕಡಮಕಲ್ಲು ರಸ್ತೆ ನಿರ್ಮಾಣ ಮಾಡುವ ಬಗ್ಗೆ ಸದನದಲ್ಲಿ ಗುರುವಾರ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಲೋಕೋಪಯೋಗಿ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಚಿವರ ಗಮನ ಸೆಳೆದರು. ಸಚಿವರಿಗೆ ಹಾಗೂ ಸದನಕ್ಕೆ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ. 2 ಪ್ರಮುಖ ರಸ್ತೆ ಮಾನ್ಯ ಸಭಾಧ್ಯಕ್ಷರೇ, ಸೋಮವಾರಪೇಟೆ ತಾಲೂಕು ಪುಷ್ಪಗಿರಿ ಬೀದಳ್ಳಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗಂತ ಒಂದು ರಸ್ತೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಲಿ ಮಡಿಕೇರಿ ತಾಲೂಕು ಗಾಳಿಬೀಡ್ ಗ್ರಾಮ ಪಂಚಾಯಿತಿ ಒಣಚಲ್ ಮುಖಾಂತರ ಕಡಮಕಲ್ ಹೋಗಂತ ಒಂದು ರಸ್ತೆ ಮಾನ್ಯ ಸಭಾಧ್ಯಕ್ಷರೇ. ಇದು ಮಧ್ಯದಲ್ಲಿ ಅರಣ್ಯ ಪ್ರದೇಶ ಬರ್ತದೆ, ಅದ್ರ ಜೊತೆಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನೂ ಮಧ್ಯದಲ್ಲಿ ಬರ್ತದೆ ಮಾನ್ಯ ಸಭಾಧ್ಯಕ್ಷರೇ. ಇದು ಥ್ರೂ ಪ್ರಾಪರ್ ಚಾನೆಲ್ ಅಂದ್ರೆ ಫಾರೆಸ್ಟ್ ಎಫ್ಸಿಗೆ ಅವತ್ತಿನ ಕಾಲದಲ್ಲಿ ಹಾಕಿರ್ಲಿಲ್ಲ ಮಾನ್ಯ ಅಧ್ಯಕ್ಷರೇ. ಮೊನ್ನೆ ತಾನೇ ಪರ್ವೇಶ್ ಪೋರ್ಟಲ್ ಅಲ್ಲಿ 2025ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ 2 ರಸ್ತೆಗೆ ಬರೀ ಸರ್ವೆ ಮಾಡ್ಲಿಕ್ಕೆ, ನಾಟ್ ಫಾರ್ ಇದು ಬರೀ ಡಿಜಿಪಿಆರ್ ಸರ್ವೆ ಮಾಡಕ್ಕೆ, ಡಿಜಿಪಿಎಸ್ ಸರ್ವೆ ಮಾಡ್ಲಿಕ್ಕೆ ಮೊನ್ನೆ ಪರ್ವೇಶ್ ಪೋರ್ಟಲ್ ಅಲ್ಲಿ ಮಾನ್ಯ ಅರಣ್ಯ ಸಚಿವರು ಇಲ್ಲೇ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅವ್ರಿಗೂ ಮನವಿ ಏನು ಅಂತಂದ್ರೆ ಸರ್ವೆ ಮಾಡ್ಲಿಕ್ಕೇನೆ ಪರ್ವೇಶ್ ಪೋರ್ಟಲ್ಗೆ ತಾವು ಇಮಿಡಿಯೇಟ್ ಆಗಿ ಅನುಮೋದನೆ ಕೊಡಬೇಕು ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಜೊತೆಲಿ ಪಿಡಬ್ಲ್ಯೂ ಇಲಾಖೆಗೆ ಬರಂತ ಬಜೆಟ್ ಅಲ್ಲಿ ಈ 2 ರಸ್ತೆಗೆ ಕಾಮಗಾರಿ ತಗೋಬೇಕು ಅಂತ ತಮಗೆ ಮನವಿ, ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸಭಾಧ್ಯಕ್ಷರೇ. ವಿಶೇಷವಾಗಿ ಒಂದು ಗ್ರಾಮ ಕಡಮಕಲ್ ಅಂತ ಒಂದು ಗ್ರಾಮ ಇದೆ ಸಭಾಧ್ಯಕ್ಷರೇ. ದಟ್ ಇಸ್ ಆನ್ ದ ಬಾರ್ಡರ್ ಆಫ್ ದಕ್ಷಿಣ ಕನ್ನಡ ಸುಳ್ಯ ತಾಲೂಕ್ ಅಂಡ್ ನಮ್ಮ ಮಡಿಕೇರಿ ತಾಲೂಕ್. ಆ ಹಳ್ಳಿಗೆ ತಲುಪಲಿಕ್ಕೆ ಅಂದ್ರೆ ಗ್ರಾಮ ಪಂಚಾಯತಿ ಗಾಳಿಬೀಡ್ ಗ್ರಾಮ ಪಂಚಾಯತಿಯ ಆಫೀಸಿಂದ ಆ ಊರಿಗೆ ತಲುಪಲಿಕ್ಕೆ 120 ಕಿಲೋಮೀಟರ್ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಆ 120 ಕಿಲೋಮೀಟರ್ ಸುಳ್ಯ ಟೌನ್ ಇಂದ ಮುಖಾಂತರ ಹೋಗಿ ಅಲ್ಲಿಗೆ ಬರಬೇಕು. ಅವ್ರಿಗೆ ಎಷ್ಟು ತೊಂದರೆ, ಎಷ್ಟು ನೋವು ಇಷ್ಟು ಹಲವಾರು ವರ್ಷದಿಂದ ಅನುಭವಿಸ್ತಾ ಇದ್ರೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ ಆದಷ್ಟು ಬೇಗ ಈ ಥ್ರೂ ಪ್ರಾಪರ್ ಚಾನೆಲ್ ಅಂದ್ರೆ ಥ್ರೂ ಫಾರೆಸ್ಟ್ ಏನು ಪರ್ವೇಶ್ ಪೋರ್ಟಲ್ ಮುಖಾಂತರ ಅದನ್ನ ಸಂಪೂರ್ಣವಾಗಿ ಅದನ್ನ ಒದಗಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ 120 ಕಿಲೋಮೀಟರ್ನ ಈ ಕಡೆಯಿಂದ 3 ಅವರ್ ಜರ್ನಿ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಇಲ್ಲಿಂದ ಒಣಚಲ್ಲಿಂದ ಆ ಕಡಮಕಲ್ಲಿಗೆ 20 ಕಿಲೋಮೀಟರ್ ಮಾನ್ಯ ಸಭಾಧ್ಯಕ್ಷರೇ. ಆ ವಿಚಾರದಲ್ಲಿ 2 ಸಚಿವರುಗಳು ಇಲ್ಲೇ ಮಂತನಗೌಡ್ರೆ, ಅದು 27 ಕಿಲೋಮೀಟರ್ ರೋಡ್ 3.75 ನೀವು 7 ಮೀಟರ್ಗೆ ಎಕ್ಸ್ಪಾಂಡ್ ಮಾಡಂತ ಹೇಳಿದಿರಿ. ಅದು ಪರ್ವೇಶ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಆಗಿದೆ. ಅವ್ರ ಉತ್ತರನು ಕೊಡ್ತಾರೆ ತಮಗೆ. ತಾವು ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ, ಅವ್ರ ಜೊತೆ ಮೀಟಿಂಗ್ ಮಾಡಿ ಕ್ಲಿಯರೆನ್ಸ್ ಕೊಡಿಸಿ, ನಾನು ಬೇಕಾದ್ರೆ PWD ಮಿನಿಸ್ಟರ್ ಕಡೆಯಿಂದ ಬಜೆಟ್ ಕೊಡ್ಸೋಕೆ ವ್ಯವಸ್ಥೆ ನಾನು ಮಾಡಿ ಆದಷ್ಟು ಬೇಗ ಅರಣ್ಯ ಸಚಿವರಿಗೂ ಅದನ್ನ ಒಂದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪರಿವೇಶ್ ಪೋರ್ಟಲ್ ಅಲ್ಲಿ ಇವರು ಅಪ್ಲೋಡ್ ಮಾಡಿದ ಮೇಲೂ ಅದಕ್ಕೆ NPV ಮೊತ್ತ ಕಟ್ಟಬೇಕು, ಅದಕ್ಕೆ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ದುಡ್ಡು ಕಟ್ಟಬೇಕು.
ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಒಂದು ಯೋಜನೆಗೆ ಅನುದಾನ ಅದಕ್ಕೆ ಮಂಜೂರಿ ಮಾಡಿ ಅನುದಾನದ ಅಡಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಅವರು ಪರಿವೇಶ್ ಪೋರ್ಟಲ್ ಅಲ್ಲಿ ಹಾಕಿ ಇವೆಲ್ಲ ಕಂಪ್ಲೈಂಟ್ಸ್ ಮಾಡಿದ್ರೆ ಇವತ್ತು ಇದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ MOFಗೆ ಹೋಗ್ತದೆ. ಅಲ್ಲಿಂದ ನಾವು ಅನುಮೋದನೆ ಪಡೆದುಕೊಂಡು ಅದನ್ನು ಮುಂದೆ ಎಷ್ಟು ಜಮೀನು ಅರಣ್ಯ ಬೇಕಾಗಿದೆ ಅವರಿಗೆ ಬಿಡುಗಡೆಗೊಳಿಸುವಂತ ಒಂದು ಕೆಲಸ ನಮ್ಮ ಇಲಾಖೆ ಮಾಡ್ತದೆ. ಮಾನ್ಯ ಅಧ್ಯಕ್ಷ, ಅದಕ್ಕೆ PWD ಇಲಾಖೆಗೆ ಆದಷ್ಟು ಬೇಗ ಬರಂತ ಬಜೆಟ್ ಅಲ್ಲಿ ಎಷ್ಟು ಅನುದಾನ ಬೇಕಾಗಬಹುದು, ಇನ್ಕ್ಲೂಡಿಂಗ್ ಫಾರೆಸ್ಟ್ ಕ್ಲಿಯರೆನ್ಸ್ ಅಂಡ್ ಫಾರೆಸ್ಟ್ ಕಾಂಪನ್ಸೇಷನ್ ಅಂಡ್ ಡೆಫಾರೆಸ್ಟೇಷನ್ ಚಾರ್ಜಸ್ ನ ಒದಗಿಸಿ ಬರಂತ ಬಜೆಟ್ ಅಲ್ಲಿ ಸೇರಿಸಬೇಕು ಅಂತ ತಮಗೆ ವಿನಂತಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದನ್ನ ನಾನು PWD ಮಿನಿಸ್ಟರ್ ಗಮನಕ್ಕೆ ತಂದು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ತೋಟದಿಂದಲೇ ಕಾಫಿ ಹಣ್ಣುಗಳನ್ನು ಕೊಯ್ದು ಕಳವು, ಬಳ್ಳಿಗಳಿಂದ ಕರಿಮೆಣಸು ಕೊಯ್ದು ಕಳವು. ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಆಲೆಮಾಡ ಸುಧೀರ್ ಎಂಬುವರ ತೋಟದಲ್ಲಿ ಸುಮಾರು 50ರಿಂದ 60ಕ್ಕೂ ಹೆಚ್ಚು ಫಸಲುಭರಿತ ಕಾಫಿ ಗಿಡಗಳಿಂದ ಕಳ್ಳರು ಕಾಫಿ ಹಣ್ಣುಗಳನ್ನು ಕೊಯ್ದು ಕಳವು ಮಾಡಿರುವ ಘಟನೆ ನಡೆದಿದೆ. ಜೊತೆಗೆ 10ರಿಂದ 15 ಮರಗಳಲ್ಲಿ ಹಬ್ಬಿದ್ದ ಕರಿಮೆಣಸು ಬಳ್ಳಿಗಳಿಂದ ಕರಿಮೆಣಸು ಕೊಯ್ದು ಕಳವು ಮಾಡಲಾಗಿದೆ. ತೋಟದ ಮಾಲೀಕರು ತೋಟಕ್ಕೆ ತೆರಳಿದ ಸಂದರ್ಭ ಘಟನೆ ಬೆಳಕಿಗೆ ಬಂದಿದೆ. ಕಾಫಿ ಗಿಡದ ಕೆಳಗೆ ತಾಟು ಹಾಸಿ ಗಿಡದಲ್ಲಿ ಹಾಗೂ ನೆಲದಲ್ಲಿ ಒಂದು ಕಾಫಿ ಬೆಳೆದಂತೆ ಕಳ್ಳರು ಕಾಫಿ ಹಣ್ಣುಗಳನ್ನು ಕುಯ್ದಿರುವುದು ಕಂಡುಬಂದಿದೆ. ಇತ್ತೀಚೆಗೆ ಕಾಫಿಗೆ ಹೆಚ್ಚು ದರ ಇರುವ ಕಾರಣ ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ಕಳ್ಳರು ತೋಟಗಳಲ್ಲಿ ಕಾಫಿ ಹಣ್ಣುಗಳನ್ನು ಕುಯ್ದು ಕಳವು ಮಾಡುತ್ತಿರುವುದು ಕಂಡುಬರುತ್ತಿದೆ. ತಮ್ಮ ತೋಟದಲ್ಲಿ ಕಾಫಿ ಗಿಡಗಳಿಂದ ಕಾಫಿ ಹಣ್ಣು ಹಾಗೂ ಕರಿಮೆಣಸು ಬಳ್ಳಿಗಳಿಂದ ಕರಿಮೆಣಸು ಕಳವು ಮಾಡಿರುವ ಬಗ್ಗೆ ತೋಟದ ಮಾಲೀಕರಾದ ಆಲೆಮಾಡ ಸುಧೀರ್ ಅವರು ಪೊನ್ನಂಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊನ್ನಂಪೇಟೆ ಪೊಲೀಸ್ ಠಾಣಾಧಿಕಾರಿ ಜಿ ನವೀನ್ ಮತ್ತು ಸಿಬ್ಬಂದಿಗಳಾದ ಮೊಹಮ್ಮದ್ ಅಲಿ ಹಾಗೂ ಬಾಳಪ್ಪ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ದಕ್ಷಿಣ ಕೊಡಗಿನಲ್ಲಿ ಇತ್ತೀಚೆಗೆ ಕಾಫಿ ತೋಟದಿಂದಲೇ ಕಾಫಿ ಕಳವು ಮಾಡುತ್ತಿರುವ ಪ್ರಕರಣಗಳು ಮರುಕಳಿಸುತ್ತಿದ್ದು, ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾಫಿ ಕಳ್ಳರನ್ನು ಪತ್ತೆ ಹಚ್ಚುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಳ್ಳತನ ಪ್ರಕರಣದ ಕುರಿತು ತೋಟದ ಮಾಲೀಕರಾದ ಆಲೆಮಾಡ ಸುಧೀರ್ ಅವರು ಮಾತನಾಡಿ, ಕಳೆದ 8 ದಿನದ ಹಿಂದೆ ಕಾಫಿ ಕೊಯ್ಲು ಮಾಡಿ ಬಿಡುವು ನೀಡಿದ್ದೆವು. ಇದೀಗ ಮತ್ತೆ ಕಾಫಿ ಕೊಯ್ಲು ಮಾಡಲು ತೋಟಕ್ಕೆ ಬಂದಾಗ ಸುಮಾರು 1.5 ಲಕ್ಷ ಮೌಲ್ಯದ ಕಾಫಿ ಹಣ್ಣು ಹಾಗೂ ಕರಿಮೆಣಸು ಕಳವು ಮಾಡಿರುವುದು ಗಮನಕ್ಕೆ ಬಂದಿದ್ದು, ಈ ಬಗ್ಗೆ ಪೊನ್ನಂಪೇಟೆ ಠಾಣಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ. ಹಸಿ ಕಾಫಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವುದರಿಂದ ತೋಟದ ಮಾಲೀಕರು ಹಾಗೂ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದರು. ನಾನು ಅರ್ಧ ಕಾಫಿ ತೋಟ ಕೊಯ್ದು ಬಿಟ್ಟು ಒಂದು 8 ದಿವಸ ಗ್ಯಾಪ್ ಇಟ್ಟಿದ್ದೆ. ಹಾಗೆ ಕಾಫಿ ಕೊಯ್ಲಿಕ್ಕೆ ಬರುವಾಗ ಇಲ್ಲಿ ಸುತ್ತು ಒಂದು 60 ಗಿಡನ ಕಾಫಿ ಕುಯ್ದಿದ್ದಾರೆ. ಕುಯ್ದಿದ್ದು ಹೇಗೆ ಅಂತ ಹೇಳಿದ್ರೆ ತಾಟು ಹಾಕಿ ಕುಯ್ದಿದ್ದಾರೆ. ಪಕ್ಕದಲ್ಲಿ ಇದು ಒಳ್ಳೆ ಮೆಣಸೆಲ್ಲ ಒಳ್ಳೆ ಫಸಲಿರೋ ಬಳ್ಳಿ. ಇದರಲ್ಲೂ 8ರಿಂದ ಒಂದು 10 ಮರ ಏನೋ ಲೆಕ್ಕ ಸಿಕ್ಕಿದೆ ಅಂದಾಜು. ಒಂದು 1.25 ಲಕ್ಷದ ಮೇಲೆ ಒಂದು ಫಸಲನ್ನು ಕುಯ್ಕೊಂಡು ಹೋಗಿದ್ದಾರೆ. ಬಟ್ ಇದೆಲ್ಲ ಯಾರೋ ಸುತ್ತಮುತ್ತಿರೋರೇ ಮಾಡಿದ್ದು. ನನಗೊಂದು 10 ವರ್ಷದ ಹಿಂದೆ ಹೀಗೆ ಮೆಣಸು ಕದ್ದಿದ್ದಾರೆ, ಯಾರು ಗೊತ್ತಾಗಿಲ್ಲ. ಈಗ ಈ ಹಸಿ ಕಾಫಿ ತೆಗೆಯೋದ್ರಿಂದ ಒಂದು ಭಾಳ ಒಂದು ತಾಪತ್ರ ಇಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತ. ಸ್ವಲ್ಪ ಹಸಿ ಕಾಫಿ ತೆಗೆಯೋರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ನಮ್ಮಂಥವ್ರಿಗೆ ತೊಂದರೆ ಆಗೋದಿಲ್ಲ. ಆಲ್ರೆಡಿ ಪೊನ್ನಂಪೇಟೆ ನಮ್ಮ ಠಾಣಾಧಿಕಾರಿಗೆ ಒಂದು ದೂರು ಕೊಟ್ಟು ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ, ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಬೇಗ ಒಂದು ಕಳ್ಳರು ಸಿಕ್ಕಿದ್ರೆ ಸಾರ್ವಜನಿಕರು ಸ್ವಲ್ಪ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಎಲ್ಲ ಗ್ರಾಮಸ್ಥರು ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು. ನಾವು ಕೆಲಸದವ್ರನ್ನ ಬಿಟ್ಟು ಹೊರಗಡೆ ಹೋಗಿ ಬರ್ತೀವಿ, ಪೂರ್ಣ ತೋಟದಲ್ಲಿ ನೋಡೋದಿಲ್ಲ ನಾವು. ಇದು ಏನು ಅಂತ ಹೇಳಿದ್ರೆ ನಮ್ಮ ಬೇರೆ ಕಡೆ ಕೆಲಸದವರಾಗಿದ್ರೆ ಗೊತ್ತಾಗ್ತಿದ್ದಿಲ್ಲ. ನಮ್ಮ ಲೋಕಲ್ ಕೆಲಸದವರಾಗಿದ್ದರಿಂದ ನನಗೆ ಗೊತ್ತಾಗಿದ್ದು ಕಾಫಿ ಕುಯ್ದಿದ್ದಾರೆ ಅಂತ. ಗಿಡನ ಅಷ್ಟು ಸೂಕ್ಷ್ಮವಾಗಿ ಕುಯ್ದಿದ್ದಾರೆ, ಒಂದು ಬಿಟ್ಟು ಕುಯ್ದಿದ್ದಾರೆ. ಸ್ವಲ್ಪ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇನ್ನೂ ಮೆಣಸಿದೆ, ಇರೋ ರೇಟ್ ಇರೋದ್ರಿಂದ ಸ್ವಲ್ಪ ಕಳ್ಳತನ ಜಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಕೊಡಗು ಚಾನೆಲ್ ನ್ಯೂಸ್, ಚಂಪಾಗಗನ, ಪೊನ್ನಂಪೇಟೆ. ಹಿಂದುತ್ವದ ಉಳಿವಿಗಾಗಿ, ಈ ರಾಷ್ಟ್ರದ ರಕ್ಷಣೆಗಾಗಿ ಹಿಂದೂ ರಕ್ಷಣೆಯ ಸಂಕಲ್ಪದೊಂದಿಗೆ ಹಿಂದೂ ಸಂಗಮ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದ್ದು, ಸರ್ವರು ಪಾಲ್ಗೊಳ್ಳಬೇಕೆಂದು ಹಿಂದೂ ಸಂಗಮ ಆಯೋಜನಾ ಸಮಿತಿಯ ತಾಲೂಕು ಅಧ್ಯಕ್ಷ KT ಸನತ್ ತಿಳಿಸಿದ್ದಾರೆ. ಫೆಬ್ರವರಿ 1ರ ಭಾನುವಾರ ಪಟ್ಟಣದಲ್ಲಿ ಆಯೋಜಿಸಿರುವ ನಗರದ ಮಹಿಳಾ ಸಮಾಜದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿಂದೂ ಸಮಾಜದಲ್ಲಿ ಏಕತೆ, ಸಾಮರಸ್ಯ, ಸಾಮಾಜಿಕ ಪರಿವರ್ತನೆ, ಧಾರ್ಮಿಕ ಹಾಗೂ ದೇಶಭಕ್ತಿಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಆ ದಿವಸ 9 ಆದಿತ್ಯವಾರ ದಿವಸ 1/2/2026 ನಾವೆಲ್ಲ ಒಂದೇ ವಿವೇಕ ಅಲ್ಲಿಂದ ನಾವು ಸೋಮವಾರಪೇಟೆಯಲ್ಲಿ ಶೋಭಾಯಾತ್ರೆಯನ್ನು ಕೈಕೊಂಡು ನಾವು ಶಾಲಾ ಮೈದಾನದಲ್ಲಿ ಒಂದಾಗಿ ನಾವೆಲ್ಲ ನಮ್ಮ ಬಗ್ಗೆ ಸ್ವಾಮೀಜಿಗಳು ಆಶೀರ್ವಚನ ಮಾಡ್ತಾರೆ. ನಂತರ ನಾವೆಲ್ಲ ನಮ್ಮ ಬಗ್ಗೆ ಹಿಂದೂಗಳ ಬಗ್ಗೆ ಹಿಂದೂ ಧರ್ಮ ಉಳಿಸ್ಕೊಳ್ಳಲಿಕ್ಕೆ ಯಾವ ರೀತಿ ನಾವು ಮಾಡಬೇಕು ಅದನ್ನ
ಆ ವಿಷಯವಾಗಿ ಆ ದಿನ ನಮ್ಮ ಸಮಾಲೋಚನೆಯಲ್ಲಿ ಮಾಡುತ್ತೇವೆ. ಕಾರ್ಯಕ್ರಮದ ತಾಲೂಕು ಆಯೋಜಕ BA ಭಾಸ್ಕರ್ ಮಾತನಾಡಿ, ಸಮಾಜದಲ್ಲಿನ ಎಲ್ಲ ಜನಾಂಗ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಆಚರಿಸುವ ಆಚರಣೆಯ ಮೂಲಕ ಹಿಂದೂ ಸಂಘಟನೆಗಳಿಗೆ ಬಲ ತುಂಬುವುದು, ಶಿಸ್ತು, ದೇಶಾಭಿಮಾನ, ಧೈರ್ಯ, ಪ್ರಾಮಾಣಿಕತೆಯಿಂದ ಕೂಡಿದ ಸಂಪನ್ಮೂಲ ವ್ಯಕ್ತಿಗಳ ನಿರ್ಮಾಣ ಮಾಡುವ ಮೂಲಕ ಸಮಾಜವನ್ನು ಸದೃಢಗೊಳಿಸುವ ಪ್ರಯತ್ನ ಇದಾಗಲಿದೆ. ಸಮಾಜದಲ್ಲಿ ಸಮರಸತೆಯ ಬದುಕನ್ನು ರೂಪಿಸುವುದು, ಕುಟುಂಬ ಪ್ರಬೋಧನ್, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ, ಸಮಾಜದಲ್ಲಿ ಸಾಮರಸ್ಯ, ನಾಗರಿಕ ಶಿಷ್ಟಾಚಾರಗಳನ್ನು ಮೈಗೂಡಿಸುವಂತೆ ಮಾಡುವ ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಪ್ರೇರೇಪಿಸುವ ಕಾರ್ಯ ಈ ಆಚರಣೆಯ ಮೂಲಕ ಮಾಡುವುದಾಗಿದೆ ಎಂದರು. ಸೇವಕ ಸಂಘದ 100 ವರ್ಷ ಶತಾಬ್ದಿ ಪ್ರಯುಕ್ತ 1ನೇ ಫೆಬ್ರವರಿ 9:30 ಬೆಳಗ್ಗೆ ಹಿಂದೂ ಸಂಗಮ ಸ್ಕೂಲ್ನಲ್ಲಿ ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲ ಹಿಂದೂಗಳು ಜಾತಿ ಭೇದ ಮರೆತು ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ವಿನಂತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿಯೊಂದು ಮಂಡಲಗಳಲ್ಲೂ ಕೂಡ ಹಿಂದೂ ಸಂಗಮ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದೆ. ಅದೇ ರೀತಿ ಸೋಮವಾರಪೇಟೆ ನಗರದಲ್ಲಿ ಫೆಬ್ರವರಿ 1ರಂದು ಭಾನುವಾರ ಆ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಅವತ್ತು 9:30ಕ್ಕೆ ಶೋಭಾಯಾತ್ರೆ ಹೊರಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶೋಭಾಯಾತ್ರೆಯು ಸೋಮವಾರಪೇಟೆಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಆ ಪ್ರತಿಮೆ ಬಳಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಅಂದರೆ ಶೋಭಾಯಾತ್ರೆ ಸಾಗಿ ಆ ಮೆರವಣಿಗೆಯು GMP ಶಾಲಾ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ. ಆ GMP ಶಾಲಾ ಮೈದಾನದಲ್ಲಿ ಸಮಾಪನಗೊಂಡ ನಂತರ ಅಲ್ಲಿ ವೇದಿಕೆಯ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀತದೆ. ಆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ನಗರದಲ್ಲಿ ಫೆಬ್ರವರಿ 1ರ ಭಾನುವಾರ ಹಿಂದೂ ಸಂಗಮ ಕಾರ್ಯಕ್ರಮ ನಿಗದಿಯಾಗಿದ್ದು, ಅಂದು ಬೆಳಗ್ಗೆ 9:30 ಗಂಟೆಗೆ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಹೊರಡಲಿರುವ ಶೋಭಾಯಾತ್ರೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಚನ್ನಬಸಪ್ಪ ಸಭಾಂಗಣದ ಸಮೀಪ GMP ಶಾಲಾ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ. ನಂತರ 11:30 ಗಂಟೆಗೆ ಮೈದಾನದಲ್ಲಿನ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಮುಳ್ಳೂರು ಮಠದ ಧರ್ಮಗುರುಗಳಾದ ಶ್ರೀ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿರುವ ಕಾರ್ಯಕ್ರಮದಲ್ಲಿ ಪ್ರಾಂತ ಪ್ರಚಾರಕರಾದ ಶ್ರೀ ಗುರುಪ್ರಸಾದ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ಸಭೆಯಲ್ಲಿ ತಾಲೂಕು ಗೌರವಾಧ್ಯಕ್ಷರಾದ SL ಸೀತಾರಾಮ್, ಕಾರ್ಯದರ್ಶಿ SN ಸೋಮಶೇಖರ್, ನಗರಾಧ್ಯಕ್ಷ NN ದಯಾನಂದ, ಸಮಿತಿ ಸದಸ್ಯರಾದ ಬನ್ನಳ್ಳಿ ಗೋಪಾಲ್ ಹಾಗೂ ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು. ಮೇಕೆರಿ ಗ್ರಾಮ ಪಂಚಾಯಿತಿ ಸದಸ್ಯ A ಅಬ್ದುಲ್ ಖಾದರ್ JDS ಸೇರ್ಪಡೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೇಕೆರಿ ಗ್ರಾಮ ಪಂಚಾಯಿತಿ ಬಿಳಿಗೇರಿ ವಾರ್ಡ್ನಲ್ಲಿ ಕಳೆದ 10 ವರ್ಷಗಳಿಂದ ಪಕ್ಷೇತರ ಸದಸ್ಯನಾಗಿರುವ A ಅಬ್ದುಲ್ ಖಾದರ್ ಅವರು ರಾಜ್ಯ JDS ಉಪಾಧ್ಯಕ್ಷ MM ಶರೀಫ್ ಅವರ ನೇತೃತ್ವದಲ್ಲಿ JDS ಪಕ್ಷ ಸೇರ್ಪಡೆಗೊಂಡರು. ಸುಂಟಿಕೊಪ್ಪ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ JDS ರಾಜ್ಯ ಉಪಾಧ್ಯಕ್ಷ MM ಶರೀಫ್ ಅವರು, ಕೊಡಗು ಜಿಲ್ಲೆಯಲ್ಲಿ JDS ಪಕ್ಷವು ತನ್ನ ಹಳೆಯ ಗತವೈಭವಕ್ಕೆ ಮರಳುತ್ತಿದೆ. ಮುಂದಿನ ದಿನಗಳಲ್ಲಿ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು, ಮುಖಂಡರುಗಳು JDS ಪಕ್ಷ ಸೇರ್ಪಡೆಗೊಳ್ಳಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ರಾಜ್ಯದಲ್ಲಿ JDS ಪಕ್ಷದತ್ತ ಜನರು ಒಲವು ವ್ಯಕ್ತಪಡಿಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ JDS ಪಕ್ಷ ಸಂಘಟನೆಯ ಸಮಾವೇಶ ಸದ್ಯದಲ್ಲಿಯೇ ನಡೆಯಲಿದೆ. 2028ರಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು MM ಶರೀಫ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಪಂಚಾಯತಿ ಮೆಂಬರ್ಗಳನ್ನು ನಮ್ಮ ಪಕ್ಷದ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತ ಮುಖಂಡರುಗಳ ಒಳಗೊಂಡಂತೆ ಕುಮಾರಣ್ಣನ ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಆದಂಥ ಕುಮಾರಣ್ಣನವರ ಕಾರ್ಯವೈಖರಿಯನ್ನು ಕಂಡು ಮತ್ತು ನಮ್ಮ ಪಕ್ಷದಲ್ಲಿರುವ ವಿಶ್ವಾಸಗಳನ್ನು ಒಳಗೊಂಡಂತೆ ನಮ್ಮ ಪಕ್ಷಕ್ಕೆ ಈ ದಿವಸ ಅಧಿಕೃತವಾಗಿ ಹಲವು ಪಂಚಾಯಿತಿ ಮೆಂಬರ್ಗಳು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಬಿಳಿಗೇರಿ ಗ್ರಾಮದ ಪಂಚಾಯಿತಿ ಸದಸ್ಯರಾದಂಥ ಈ ಹಿಂದೆ 10 ವರ್ಷಗಳಿಂದ ನಮ್ಮ ಖಾದರ್ ಅವರು ಮತ್ತು ಅವರ ಪತ್ನಿಯವರು, ಅವರು ಕೂಡ ಹಾಲಿ ಸದಸ್ಯರು, ಪಂಚಾಯತಿ ಸದಸ್ಯರು. ಅದು ಹಲವು ಅಲ್ಲದೆ ಕೆಲವು ಇಂದಿನ ಏನೋ ಒಂದು ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಅವರ ಖಾದರ್ ಮತ್ತು ಅವರ ಪತ್ನಿಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ನಾವು ಹೃದಯಪೂರ್ವಕವಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಮುಖಂಡರ ಪರವಾಗಿ ಅವ್ರನ್ನ
ಪಕ್ಷಕ್ಕೆ ನಾವು ಸೇರ್ಪಡೆಗೊಳ್ತಾ ಇದ್ದೇವೆ. ಕೊಡಗು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಾಶೀರ್ ಮೂರ್ನಾಡು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಅಲ್ಪಸಂಖ್ಯಾತ ಮುಖಂಡರಿಗೆ ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನ ನೀಡಿಲ್ಲ. ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರನ್ನು ಕಡೆಗಣಿಸುವ ಪ್ರವೃತ್ತಿ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ ಎಂದು ಜಾಶೀರ್ ಮೂರ್ನಾಡು ಹೇಳಿದರು. ಕೇವಲ ಅಲ್ಪಸಂಖ್ಯಾತರಿಗೆ ಎಲ್ಲೂ ಕೂಡ ಅವಕಾಶವನ್ನು ಹಿಂದೆ ಕೂಡ ನೀಡಲಿಲ್ಲ 2 ವರ್ಷಗಳ ನಂತರ ಕೂಡ. ಅದರಿಂದ ಕೆಲವು ಅಭಿವೃದ್ಧಿಯ ವಿಚಾರದಲ್ಲಿ ಬೇಸತ್ತು ಇವತ್ತು ಏನೋ ಕುಮಾರಣ್ಣನ ಪಕ್ಷಕ್ಕೆ ಸೇರ್ಪಡೆಗೊಳ್ಬೇಕು ಅಂತ ಎನ್ನುವ ಹಂಬಲದಿಂದ ಅವರು ಸಮಾಜಕ್ಕೆ ಏನಾದರೂ ಕೆಲಸವನ್ನು ತಮ್ಮ ಕಡೆಯಿಂದ ಆಗ್ಬೇಕು ಅಂತ ಇರುವ ಹಂಬಲದಿಂದ ಇವತ್ತೇನು ಕಾದರೂ ಅವರು ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಇದಕ್ಕೆ ಕೊಡಗು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕ ಹಾಗೂ ನಮ್ಮ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಜಿನಾಶುದ್ದೀನ್ ಸುಟ್ಟಿಗಪ್ಪ ಹಾಗೂ ನಮ್ಮ ರಾಜ್ಯದ ಹಿರಿಯರು ಹಾಗೂ ನಮ್ಮ ಮುಖಂಡರಾದಂತಹ MM ಶರೀಫ್ ಅವರ ಸಮ್ಮುಖದಲ್ಲಿ ಇವತ್ತು ಕೊಡಗು ಜಿಲ್ಲೆಯಲ್ಲೇನು ಅಧಿಕೃತವಾಗಿ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ಜೆಡಿಎಸ್ ಸೇರ್ಪಡೆಯಾಗಿ ಮಾತನಾಡಿದ ಮೇಕೆರಿ ಗ್ರಾಮ ಪಂಚಾಯತಿ ಸದಸ್ಯ ಎ ಅಬ್ದುಲ್ ಖಾದರ್, ನನ್ನ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಅನುದಾನವನ್ನು ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ನಾನು ವಾರ್ಡ್ನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅನುದಾನವನ್ನು ತರುವ ಉದ್ದೇಶವನ್ನು ಹೊಂದಿದ್ದು, ಮುಂದಿನ ತಿಂಗಳು ಕೊಡಗು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕ ನಿಯೋಗವು HD ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಲಿದ್ದಾವೆ ಎಂದು ಎ ಅಬ್ದುಲ್ ಖಾದರ್ ತಿಳಿಸಿದರು. ನನ್ನ ಹೆಸರು ಅಬ್ದುಲ್ ಖಾದರ್, ಮೇಕೆರಿ ಗ್ರಾಮ ಪಂಚಾಯತಿ ಸದಸ್ಯ. ನಾನು 10 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ನನ್ನ ಸಹೋದರ ಜಾಸಿರ್ ಹಾಗೂ MM ಶರೀಫ್ ಮತ್ತು ಅಶ್ರಫ್ ಇವರ ಸಮ್ಮುಖದಲ್ಲಿ ಇವತ್ತು ನಾನು ಜೆಡಿಎಸ್ ಪಾರ್ಟಿಗೆ ಸೇರಿದ್ದೇನೆ. ಈ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕು ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಶ್ರಫ್, ಕುಶಾಲನಗರ ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಿಯಾಬುದ್ದೀನ್ VPS, ವಿರಾಜಪೇಟೆ ತಾಲೂಕು ಯುವ ಘಟಕದ ಅಧ್ಯಕ್ಷ ಸೈಫುದ್ದೀನ್ ಚಾಮಿಯಾಲ ಮತ್ತಿತರರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಉದ್ದೇಶಕ್ಕೆ ಕಾಯ್ದಿಟ್ಟ ಸ್ಥಳದಲ್ಲಿ ಮೀನು ಮತ್ತು ಮಾಂಸ ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಡುವುದು ಅಂತ ಒತ್ತಾಯಿಸಿ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದರು. ಪೌರ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ DR ರಾಜು ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಗೆ ಮುಂದಾದರು. ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಉದ್ದೇಶಕ್ಕೆ ಕಾಯ್ದಿಟ್ಟ ಸ್ಥಳವನ್ನು ತಕ್ಷಣವೇ ಒದಗಿಸಿಕೊಡುವ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಮುಂದಾಗಬೇಕು. ನಿವೇಶನಕ್ಕೆ ಕಾಯ್ದಿಟ್ಟ ಸ್ಥಳದಲ್ಲಿ ಮಾಂಸ ಮೀನು ಮಾರುಕಟ್ಟೆ ಪುನರಾರಂಭಕ್ಕೆ ಹರಾಜು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಗೋಣಿಕೊಪ್ಪ ಗ್ರಾಮಕ್ಕೆ ಸಂಬಂಧಪಟ್ಟಂತೆ 24 ಪೌರ ಕಾರ್ಮಿಕ ಕುಟುಂಬದವರು ಹಲವು ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ. ಆದರೆ ಅವರಿಗೆ ಸೂಕ್ತ ಮೂಲ ಸೌಲಭ್ಯ ಸಿಗಲಿಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೆದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಶಾಸಕರ ವಿಶೇಷ ಕಾಳಜಿಯಿಂದ ಪೈಸಾರಿ ಜಾಗವನ್ನು ನಿವೇಶನಕ್ಕೆ ಒದಗಿಸಿಕೊಡುವಂತೆ ಆದೇಶ ಮಾಡಲಾಗಿದೆ. ಈ ಜಾಗದಲ್ಲಿ ಮೀನು ಹಂದಿ ಮಾಂಸ ಮಾರುಕಟ್ಟೆ ಜೊತೆಗೆ ಹಂದಿ ಸಾಕಾಣಿಕೆ ಗೂಡು ಸೆಪ್ಟಿಕ್ ಟ್ಯಾಂಕ್ಗಳು ಇವೆ. ಅವುಗಳನ್ನು ತೆರವುಗೊಳಿಸಬೇಕೆಂದು ಪೌರ ಕಾರ್ಮಿಕರು ಮನವಿ ಮಾಡಲಾಗಿದ್ದು, ಈ ಸಂಬಂಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಪೌರ ಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ಈ ಸ್ಥಳದಲ್ಲಿ ಯಾವುದೇ ಪ್ರಕ್ರಿಯೆ ಮಾಡಬಾರದೆಂಬ ಆದೇಶ ನೀಡಿದ್ರು. ಪಂಚಾಯಿತಿ ಆದೇಶವನ್ನು ಉಲ್ಲಂಘಿಸಿ ಟೆಂಡರ್ ಪ್ರಕ್ರಿಯೆಗೆ ಮುಂದಾಗಿರುವುದು ಕಂಡುಬಂದಿದೆ. ಈ ನಡೆಯನ್ನು ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿರುವುದಾಗಿ ಪೌರ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜು DR ಮಾಹಿತಿಯನ್ನ ನೀಡಿದರು. ಪೌರ ಕಾರ್ಮಿಕರ ಸಂಘಕ್ಕೆ ಪೌರ ಕಾರ್ಮಿಕರ ಸಂಘಕ್ಕೆ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ಪೌರ ಕಾರ್ಮಿಕರ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು. 20ನೇ ತಾರೀಕು ಒಂದು ಪೇಪರಲ್ಲಿ ಪ್ರಕಟಣೆ ಮಾಡ್ತೀರಿ. ನಮ್ಮ ಮೀನಂಗಡಿ ಕೋಳಿ ಅಂಗಡಿ ಮತ್ತು ಹಂದಿ ಸಾಗಾಣಿಕೆ ಮತ್ತು ಸಾರ್ವಜನಿಕ ಶೌಚಾಲಯ ಅಂತ ಅದರಲ್ಲಿ ನಮ್ಮ ಪೌರ ಕಾರ್ಮಿಕರು ವಾಸ ಇರೋಂಥ ಜಾಗದ್ದು ಸೇರಿಸಿ ಮಾಡ್ತಾಯಿದ್ದೀರಿ. ಈ ಹಿಂದೆನೂ ನೀವು ಹಲವಾರು ವರ್ಷಗಳಿಂದ ಟೆಂಡರ್ ಮಾಡ್ತಾನೇ ಇದ್ದೀರಿ. ಆದರೆ ಅಲ್ಲಿ ಮೂಲಭೂತವಾಗಿ ಯಾವುದೇ ಸೌಕರ್ಯಗಳಿಲ್ಲ. ಈಗ ಅಲ್ಲಿ ಶೌಚಾಲಯದಿಂದಾಗಿ ಫಿಟ್ ಟ್ಯಾಂಕ್ನ ಅಲ್ಲಿ ಕಟ್ಟಿಸಿರೋದ್ರಿಂದ ಮನೆಗಳ ಮಧ್ಯೆ ಇದೆ ಸರ್. ಒಂಥರ ಸುತ್ತ ಮನೆಗಳು ಮಧ್ಯದಲ್ಲಿ ಗೋಪುರ ದೇವಸ್ಥಾನ ಇದ್ದಂಗೆ ನಮಗೆ ಆ ದೇವಸ್ಥಾನ ಹೋಗೋ ನಮಗೆ ಆ ದೇವ್ರನ್ನ ಕೈ ಮುಕ್ಕೊಂಡು ಹೋದಂಗೆ ಈ ಸಾರ್ವಜನಿಕರು ಫಿಟ್ಟು ಕಕ್ಕಸು ನೀರನ್ನು ನಾವು
ಸೇವನೆ ಮಾಡೋಂಥದ್ದು ಮಾಡೋಕ್ಕೆ ಆಗ್ತಾನೇ ಇದೆ. ಇದರಿಂದ ಮಕ್ಕಳಿಗೆ ಮತ್ತು ಹಿರಿಯರಿಗೆಲ್ಲ ರೋಗ ರುಜಿನಗಳು ಬಂದು ಅನೇಕ ಉದಾಹರಣೆಗಳು ತಮ್ಮ ಮುಂದೆ ಇದೆ. ಈಗ ಅಲ್ಲಿ ಶೌಚಾಲಯದೊಂದು ಪ್ರಶ್ನೆ ಆದರೆ ಹಂದಿ ಸಾಗಾಣಿಕೆ, ಅಲ್ಲಿ ಹಂದಿ 4 ಸ್ಟಾಲ್ ಮಾಡೋಕ್ಕೆ ಅಂತಂದರೆ ಅವನು ಹಂದಿನ ಅಲ್ಲೇ ಸಾಕೊಂಡು ಗಲೀಜು ಮಾಡಿಕೊಂಡು ಆ ಹಂದಿ ಸ್ಮೆಲ್ಲು ಮತ್ತು ಇದೆಲ್ಲ ಬ್ರೈನ್ ಟ್ಯೂಮರ್ ಅಂಥದ್ದು ಸೈನ್ಸ್ ಹೇಳ್ತದೆ. ಈಗಾಗಲೇ ಅದರಿಂದಲೂ ಕೂಡ ವಾಸ ಇರೋಂಥವ್ರಿಗೆ ಭಾಳ ಸ್ಮೆಲ್ಲು ಮತ್ತು ಅದೊಂದು ತುಂಬ ಬದುಕೋಕ್ಕೆ ಒಂದು ಜಿಜ್ಞಾಸೆ ಆ ಸ್ಮೆಲ್ಲಲ್ಲಿ, ಆ ದುರ್ವಾಸನೆಯಲ್ಲಿ. ಈ ಕಡೆ ಬಂದು ಹಸಿ ಮೀನದು, ಹಸಿ ಮೀನಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಏನೇನು ಗಲೀಜು ಕಲ್ಮಶಗಳು ಬರ್ತದೆ ಅಂತ ತಮಗೂ ಅರಿವಿದೆ ಸರ್, ಗೊತ್ತಿದೆ. ಆದರೆ ಇಷ್ಟೆಲ್ಲ ನಡೆದ್ರು ಅಲ್ಲಿ ಪೌರ ಕಾರ್ಮಿಕರು ವಾಸ ಇದ್ದಾರೆ. ಇಡೀ ನಿಮ್ಮ ಪಟ್ಟಣನ, ನಿಮ್ಮ ನಗರಗಳನ್ನ, ನಿಮ್ಮ ಗ್ರಾಮ ಪಂಚಾಯತಿನ ಶುಚಿ ಮಾಡೋಂಥವ್ರು, ಅವ್ರಿಗೇನು ನೀವು ಮೂಲಭೂತ ಸೌಕರ್ಯಗಳು ಮಾಡಿಸ್ಕೋಬಾರ್ದಾ? ಅವರು ನಿಮ್ಮಂಗೆ ಆರೋಗ್ಯವಾಗಿ ನಿಮ್ಮ ಆರೋಗ್ಯಗಳನ್ನ ಕಾಪಾಡೋಂಥವ್ರು ಆರೋಗ್ಯವಾಗಿ ಇರಬಾರ್ದಾ ಅನ್ನೋದು ನಮ್ಮ ಸಂಘಟನೆ ಕೂಗಿದೆ ಸರ್. ಪ್ರತಿಭಟನೆ ನಿರತರಾದವರನ್ನು ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಮತ್ತು ಪಿಡಿಒ ತಿಮ್ಮಯ್ಯ ಪ್ರತಿಭಟನೆಯಿಂದ ಹಿಂಪಡೆಯಲು ಪ್ರತಿಭಟನಾಗಾರರಿಂದ ಮನವೊಲಿಸಿದ ಬೆನ್ನಲ್ಲೇ ಪ್ರತಿಭಟನೆಯಿಂದ ಹಿಂದಕ್ಕೆ ಪಡೆಯಲಾಯಿತು. ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಮೋದ್ ಗಣಪತಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಗುರುವಾರ ನಡೆದ ಗ್ರಾಮ ಪಂಚಾಯಿತಿ ತುರ್ತು ಸಭೆಯಲ್ಲಿ ಸದಸ್ಯರು ಸಹ ಒಮ್ಮತದ ನಿರ್ಣಯದಲ್ಲಿ ಪೌರಕಾರ್ಮಿಕರಿಗೆ ಕಾಯ್ದಿಟ್ಟ ಸ್ಥಳದಲ್ಲಿ ಮಾರುಕಟ್ಟೆ ತೆರೆಯಲು ಟೆಂಡರ್ ಪ್ರಕ್ರಿಯೆ ನಡೆಸುವುದನ್ನು ಸ್ಥಗಿತಗೊಳಿಸಿರುವ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇವತ್ತು ಟೆಂಡರ್ ರದ್ದು ಮಾಡಿಬಿಟ್ಟು ಸಭೆ ಕರೆದಿದ್ದೀವಿ. ಮುಂದಿನ ಸಭೆ ನಮ್ಮ ಶಾಸಕರು ಬಂದು ಸಭೆ ಕರಿತೀನಿ ಅಂತ ಹೇಳಿದ್ದಾರೆ. ಅದರ ಮುಖಾಂತರ ಅವ್ರು ಏನು ತೀರ್ಮಾನಕ್ಕೆ ಕೊಡ್ತಾರೆ ನಮಗೆ. ಮತ್ತು ಹಿಂದೆ ನೀವು ಹೇಳಿದ್ರೆ ಈಗ ಪಂಚಾಯತಿಲಿ ಅಲ್ಲಿ ಇವರಿಗೆ ವಸತಿ ಗೃಹದಲ್ಲಿ ಯಾವನು ಮಾಡಿಕೊಟ್ಟಿಲ್ಲ ಅಂತ, ಬಹುಶಃ ನಿಮಗೆ ತಪ್ಪು ಮಾಹಿತಿ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವಂತೂ ನನಗೆ ಗೊತ್ತಿರುವ ಹಾಗೆ ಬಹುತೇಕ ಒಂದು 40-42 ಲಕ್ಷದಷ್ಟು ಖರ್ಚಲ್ಲಿ ಆಗಿದೆ ಹಿಂದೆ ಮಾಡಿಕೊಟ್ಟೆ ಅಂಥದ್ದು. ಹಿಂದೆ ಆಗಿತ್ತು, ಈಗ ಆಗಿತ್ತು ನಿಮ್ಗೆ ಗೊತ್ತಿರ್ಬೋದು. ಏನೀಗ ತೀರ್ಮಾನ ಅಂತ ಹೇಳಿದ್ರೆ ಈಗ ಬಂದಂಥ ಆದೇಶದ ಪ್ರಕಾರ ನಾವು ಇದನ್ನು ತಡೆ ಹಿಡಿದಿದ್ದೀವಿ ಟೆಂಡರ್ನ. ತದನಂತರ ಏನು ಆದೇಶ ಬರ್ತದೆ ಅದಕ್ಕೆ ನೇರವಾಗಿ ನಾವು ಕೆಲಸ ಮಾಡಲಿಕ್ಕೆ ಬದ್ಧರಂತ ನಮಗೆ ಅವ್ರಿಗೂ ಅಧ್ಯಕ್ಷರು ತಿಳಿಸಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ಪ್ರತಿಭಟನೆಯನ್ನು ಇದಕ್ಕೆ ಕೈ ಬಿಡಬೇಕು ಅಂತೇಳಿ ನಿಮ್ಮಲ್ಲಿ ಕೋರ್ತಾ ಇದ್ದೇವೆ. ಏನೇ ಸಭೆ ತೀರ್ಮಾನ ಆಗ್ತದೆ ಅದನ್ನು ನಿಮಗೆ ತಿಳಿಸ್ತೇವೆ ಮತ್ತು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಸಹಮತದೊಂದಿಗೆ ನಾವು ಮುಂದೆ ಏನು ಮಾಡೋದಾದ್ರೂ ಸರ್ ಏನೇ ನಮಗೆ ದಯವಿಟ್ಟು ಕಾನೂನುಬದ್ಧವಾಗಿ ಏನಿದೆ ಅದನ್ನು ನಡಿಬೇಕಂತ. ಹೌದು, ಕಾನೂನು ಏನು ಹೇಳುತ್ತೆ, DC ಅವರು ಏನು ಹೇಳಿದ್ದಾರೆ, ಪೌರ ಕಾರ್ಮಿಕರು ಜಾಗದಲ್ಲಿ ಏನಲ್ಲಿ ಅನಾಹುತಗಳಾಗುತ್ತೆ ಅದ್ರ ಬಗ್ಗೆ ಅಷ್ಟು ಜನ ಬಂದು ನಮ್ಮ ಜೊತೆ ಚರ್ಚೆ ಮಾಡಬೇಕು ಸರ್. ಎಲ್ಲರೂ ಗೊತ್ತಾಗಬೇಕು. ಒಬ್ಬರು ಮೆಂಬರು ಇನ್ನೊಬ್ರು ಇದ್ದಂಗೆ ಇಲ್ಲ, ಕೆಲವರು ಒಂದೊಂದು ಥರ ಅವರು ವಿವೇಚನೆ ಮಾತಾಡ್ತಾರೆ ಸರ್. ಹಾಗಾಗಿ ಪೌರ ಕಾರ್ಮಿಕರು ಅಂತ ಏನು, ಅವ್ರ ಸೇವೆ ಏನು, ಅವ್ರಿಗೆ ನೀವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೂ ಗೊತ್ತಿರೋದನ್ನ ಹೇಳೋಣ, ಅಥವಾ ಅವ್ರೇನು ತಿಳ್ಕೊಂಡಿದ್ದಾರೆ ಪೌರ ಕಾರ್ಮಿಕರು ಅಂದರೆ ಅನ್ನೋದ್ರ ಬಗ್ಗೆ ನಾವು ಮೆಂಬರ್ಗಳು ತಿಳಿಸ್ಬೇಕಾಗಿದೆ. ತಮ್ಮ ಸಹಕಾರ ಇರಲಿ ಸರ್. ಈಗ ನಾವು ಧಿಕ್ಕಾರ ಅಂತೂ ಕೂಗೋಣ ಅಂತಲೇ ಬಂದಿದ್ದು. ನೀವು ಯಾವಾಗ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ರಿ ಅಂತಂದರೆ ನಾವು ಧಿಕ್ಕಾರಕ್ಕೆ ಹೋಗೋಣ, ನಾವು ಜೈಕಾರ ಆಗ್ತೀವಿ ಸರ್. ನಿಮಗೂ ಸೇರಿಸಿನೇ ಜೈಕಾರ ಆಗ್ತದೆ. ಆದರೆ ನೀವು ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರಾದ ಧ್ಯಾನ್ ಸುಬ್ಬಯ್ಯ, ಸಪೂರ ಭಾನು, ಅಫ್ಸಲ್ ಪಾಲ್ಗೊಂಡಿದ್ದರು. ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷ ಪಿ ಮಂಜುನಾಥ್ ಸೇರಿದಂತೆ ಬ್ಯಾಂಕ್ ರಂಗಣ್ಣ, ಶಿವು ಶ್ರೀನಿವಾಸ್, ಸಿಆರ್ ವಿಜಯ, ಮಂಚಯ್ಯ, ದಿನೇಶ್ ಕುಮಾರ್, ರಾಜ್ಯ ಉಪಾಧ್ಯಕ್ಷ ವಿಜಯಕುಮಾರ್, ಪರಮೇಶ್, ಗಿರೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಶಾಲೆಯ ಜಾಗ ಉಳಿಸಿಕೊಳ್ಳುವ ಬಗ್ಗೆ ಭಾರತೀಯ ಜನತಾ ಪಕ್ಷವು ಹೋರಾಟ ಮಾಡುತ್ತಿದೆ ಹೊರತು ಶಾಸಕರ ತೇಜೋವಧೆ ಮಾಡುವ ಉದ್ದೇಶಕ್ಕಾಗಿ ಅಲ್ಲ. ಅಂಬಿಕಾರ್ಯಪ್ಪ ಸ್ಪಷ್ಟನೆ. ನಾಪೋಕ್ಲು ಸಮೀಪದ ಕರ್ನಾಟಕ ಪಬ್ಲಿಕ್ ಶಾಲೆಯ ಜಾಗ ಒತ್ತುವರಿಯಾಗಿರುವ ಜಾಗವನ್ನು ಉಳಿಸಿಕೊಳ್ಳುವ ಬಗ್ಗೆ ಭಾರತೀಯ ಜನತಾ ಪಕ್ಷವು ಹೋರಾಟ ಮಾಡುತ್ತಿದೆ ಹೊರತು ಶಾಸಕರ ತೇಜೋವಧೆ ಮಾಡುವ ಉದ್ದೇಶಕ್ಕಾಗಿ ಅಲ್ಲ ಎಂದು ಬಿಜೆಪಿ ಪಕ್ಷದ ಪರವಾಗಿ ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಪಟ್ಟಣದಲ್ಲಿ ಬಿಜೆಪಿ ಪಕ್ಷದಿಂದ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1950ರ ದಶಕದಲ್ಲಿ ಅಂದಿನ ಹಿರಿಯರ ಮತ್ತು ದಾನಿಗಳ ಪ್ರಯತ್ನದಿಂದಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸ್ಥಳವನ್ನು ದಾನ ನೀಡಿದ್ದು ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. 1950ರ ದಶಕದಲ್ಲಿ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಶೀಲ್ದಾರರು ಶಾಲೆಗಾಗಿ ಜಾಗ ಮಂಜೂರು ಮಾಡಿದ್ದು ಅಲ್ಲಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು ಹಾಗೂ ಅಂಬೇಡ್ಕರ್ ವಸತಿ ಶಾಲೆಗಳು ತಲೆ ಎತ್ತಿವೆ. 1998ರಲ್ಲಿ ಶಾಲಾ ಮೇಲುಸ್ತುವಾರಿ ಸಮಿತಿ ಸರ್ವೆ ನಡೆಸಿದ ಸಂದರ್ಭ ಕೆಲವು ಖಾಸಗಿ ವ್ಯಕ್ತಿಗಳು ಕಬರಸ್ಥಾನಗಳು ಒತ್ತುವರಿ ಮಾಡಿಕೊಂಡಿದ್ದು ಆ ಬಳಿಕ ನಿರಂತರವಾಗಿ ಒತ್ತುವರಿ ತೆರವುಗೊಳಿಸುವಂತೆ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಗಿತ್ತು.
ಪ್ರಸ್ತುತ ರಾಜ್ಯ ಸರ್ಕಾರದ ಅನುದಾನದಲ್ಲಿ ನವೆಂಬರ್ ತಿಂಗಳಲ್ಲಿ ಶಾದಿ ಮಹಲ್ ಕಟ್ಟಡ ಕಾಮಗಾರಿ ಆರಂಭಗೊಂಡಿದ್ದು ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದ್ದರು. ಸದರಿ ಜಾಗವು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಸೇರಿದ್ದಾಗಿದೆ ಎಂದು ಮೇಲುಸ್ತುವಾರಿ ಸಮಿತಿ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿತ್ತು. ಯಾವ ಮನವಿಗೂ ಸ್ಪಂದನೆ ಲಭಿಸದಿದ್ದರಿಂದ ಬಿಜೆಪಿಯು ಪತ್ರಿಕೆ ಹೇಳಿಕೆ ನೀಡಿ ಸಂಬಂಧಿಸಿದವರ ಗಮನ ಸೆಳೆದಿದೆ. ಶಾದಿ ಮಹಲ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಿಂದಲೂ ಅನುಮತಿ ಪಡೆದಿರುವುದಿಲ್ಲ. ಸ್ಥಳೀಯ ಕಾಂಗ್ರೆಸ್ ಪದಾಧಿಕಾರಿಗಳು ಕೆಲವರು ಪತ್ರಿಕಾ ಹೇಳಿಕೆ ನೀಡಿ ಶಾಸಕರ ತೇಜೋವಧೆಯಾಗುತ್ತಿದೆ, ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಶಾಲಾ ಸಮಿತಿ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ಪುರಸ್ಕರಿಸದೇ ಇರುವುದರಿಂದ, ಸರ್ವೆಯಲ್ಲಿ ಒತ್ತುವರಿಯಾಗಿರುವ ಬಗ್ಗೆ ಖಚಿತ ಮಾಹಿತಿ ಇರುವುದರಿಂದಲೇ ನಾವು ಹೋರಾಟ ಮಾಡುತ್ತಿದ್ದೇವೆ. ನೀಡಿದ ಮನವಿಗೆ ಕಿಮ್ಮತ್ತು ಬೆಲೆ ನೀಡದ ಕಾರಣ ಶಾಲೆಯ ಒತ್ತುವರಿ ಜಾಗವನ್ನು ಶಾಲೆಗೆ ಉಳಿಸಿಕೊಳ್ಳುವ ಬಗ್ಗೆ ಹೋರಾಟ ನಡೆಸುತ್ತಿದ್ದೇವೆ ಎಂದರು. ಕುಂಡಿಯೋಳಂಡ ರಮೇಶ್ ಮುದ್ದಯ್ಯ ಮಾತನಾಡಿ, ಈ ಶಾಲೆ 5 ಕುಟುಂಬಗಳು ಸೇರಿ ಒಟ್ಟು ಸುಮಾರು 56 ಎಕರೆ ಜಾಗವನ್ನು ದಾನವಾಗಿ ನೀಡಿದ್ದಾರೆ. ಸರ್ಕಾರದಿಂದ 22 ಎಕರೆ ಜಾಗ ಅನುದಾನ ದೊರೆತಿದೆ. ಈ ಜಾಗದಲ್ಲಿ ಒತ್ತುವರಿ ಆಗುತ್ತಿದೆ ಎನ್ನಲಾಗುತ್ತಿದ್ದು, ಈ ಅವಧಿಯಲ್ಲಿ ಸಂಪೂರ್ಣ ಸರ್ವೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತಾಗಬೇಕು ಎಂದು ನಮ್ಮ ಆಶಯ ಹೊರತು ಇದರಲ್ಲಿ ರಾಜಕೀಯವಾಗಲಿ ತೇಜೋವಧಿಯಾಗಲಿ ಯಾವುದೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ದೇಶದಲ್ಲಿ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ 1950ರ ದಶಕದಲ್ಲಿ ನಾಪೋಕ್ಲುವಿನ ಅಂದಿನ ಹಿರಿಯರು ಹಾಗೂ ದಾನಿಗಳು ಪ್ರಯತ್ನದಿಂದ ಪ್ರೌಢಶಾಲೆ, ಪದವಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆ ಇದ್ದು ಸಹಸ್ರಾರು ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರುತ್ತಾರೆ. 1950ರ ದಶಕದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರರು ಸೇರಿ ಸುಮಾರು 22 ಎಕರೆ ಜಾಗವನ್ನು ಅನುದಾನವಾಗಿ ನೀಡಿರುತ್ತಾರೆ. ನಂತರ ಈ ಜಾಗದಲ್ಲಿ ಕೆಲವು ಸೆಂಟು ಜಾಗವನ್ನು ಮಸೀದಿಗೂ ಹಾಗೂ ಕಬ್ರಸ್ಥಾನಗಳಿಗೂ ನೀಡಿರುತ್ತಾರೆ. ಇದು ಸರ್ವೆ ಮಾಡಿಸಿ ನಂತರ ಕಾಮಗಾರಿ ನಡೆಸುವಂತೆ ನವೆಂಬರ್ ತಿಂಗಳು 22ರಂದು ಕೋರಿರುತ್ತದೆ. ಆದರೆ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು, ಮಾನ್ಯ ಶಾಸಕರು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸುತ್ತಾರೆ ಮತ್ತು ಇದುವರೆಗೆ ಪಂಚಾಯತಿಯ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿರುವುದಿಲ್ಲ. ಈ ಹಿಂದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಪತ್ರಿಕೆಗೆ ಹೇಳಿಕೆ ನೀಡಿದ್ದು ಶಾಸಕರು ತೇಜೋವಧೆ ಮಾಡಿರುತ್ತಾರೆ ಎಂದು ಮಾಡಿರುತ್ತಾರೆ ಎಂದು ತಿಳಿಸುತ್ತೇನೆ. ಶಾಲಾ ಮಂಡಳಿ ತಮ್ಮ ಜಾಗದಲ್ಲಿ ರಕ್ಷಣೆ ಕೋರಿ ಸಲ್ಲಿಸಿದ ಮನವಿಯನ್ನು ಯಾವುದೇ ಕಿಮ್ಮತ್ತಿನ ಕಾರಣದಿಂದಲೇ ಜವಾಬ್ದಾರಿ ಇರುವವರು ಪ್ರಶ್ನಿಸಲಾಗಿದೆ. ಇದು ತಪ್ಪೇ? ಶಾಲೆಗೆ ದಾನಿ ನೀಡಿದ ದಾನಿಗಳು ಸಮರ್ಪಣೆ ಹಾಗೂ ಅಂದಿನ ಹಿರಿಯರು ಪ್ರಯತ್ನಕ್ಕೆ ಬೆಲೆ ಕೊಡುತ್ತೇವೆ, ಅಲ್ಲದೆ ಒತ್ತುವರಿ ಜಾಗವನ್ನು ಶಾಲೆಗೆ ಉಳಿಸಿಕೊಳ್ಳುವುದು ಹಾಗೂ ಹೋರಾಡುತ್ತೇವೆ. ಇದು ಹೋರಾಟದ ಮುಂದುವರಿಸುತ್ತೇವೆ. ಹಲವಾರು ವರ್ಷಗಳಿಂದ ನಮ್ಮ ಈ ಪ್ರೌಢಶಾಲೆಗೆ 5 ಕುಟುಂಬಗಳು ಸೇರಿ 54-56 ಎಕರೆಯಷ್ಟು ಸ್ಥಳವನ್ನು ದಾನ ಮಾಡಿದ್ದಾರೆ. ಹಾಗೆ ಸರ್ಕಾರದಿಂದ 22 ಎಕರೆ ಅನುದಾನವು ನಮಗೆ ಸಿಕ್ಕಿದೆ. ಒಟ್ಟು ಆಸ್ತಿ ಅಲ್ಲಲ್ಲಿ ಒತ್ತುವರಿ ಆಗಿದೆ ಅಂತ ಹಲವಾರು ವರ್ಷದಿಂದ ಸರ್ವೆ ಮಾಡಿ ಇಷ್ಟರವರೆಗೆ ಯಾವುದೇ ಒಂದು ನಮಗೆ ನಿಖರ ಮಾಹಿತಿ ನಮಗೆ ಸಿಕ್ಕಲಿಲ್ಲ. ಈಗ ಪುನಃ ಆ ಜಾಗದಲ್ಲಿ ಶಾದಿ ಮಹಲ್ ಆಗ್ತಾಯಿದೆ ಅಂತ ನಮ್ಮ ಗಮನ ಬಂದಾಗ ಆ ಶಾಲಾ ಆಡಳಿತ ಮಂಡಳಿ ಅದರ ಮೇಲೆ ಅಧಿಕಾರಿಗಳು, ಶಾಸಕರಿಗೂ ಮನವರಿಕೆ ಮಾಡಿದ್ದಾರೆ. ಆದ್ದರಿಂದ ನಾವು ವಿನಂತಿ ಮಾಡೋದಷ್ಟೇ, ನಾವು ಯಾರ ಸ್ವಂತ ಜಾಗವನ್ನು ಕೇಳ್ತಾ ಇಲ್ಲ, ಸರ್ಕಾರಿ ಜಾಗ, ನಮ್ಮ ಶಾಲೆಯ ಜಾಗವನ್ನು ಒತ್ತುವರಿ ಮಾಡ್ತಾಯಿದ್ದಾರೆ. ಇದನ್ನು ಪೂರ್ಣ ಸರ್ವೆ ಮಾಡಿ ನಮಗೆ ಪೂರ್ಣ ಒಂದು ಮಾಹಿತಿ ಕೊಡಬೇಕು. ಎಲ್ಲಿ ಒತ್ತುವರಿ ಅದನ್ನು ಬಿಡಿಸಿ ಆ ಆಸ್ತಿ ಸರ್ಕಾರದೇ ಆಗಿರಬೇಕು, ಶಾಲೆಗೆ ಇರಬೇಕು ಅಂತ ನಮ್ಮ ಒತ್ತಾಯಪೂರ್ವಕ ಇದು ಯಾರದೇ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿಯಂಡ ಜಗದೀಶ್, ಒಬಿಸಿ ಹಿಂದುಳಿದ ಮೋರ್ಚಾ ತಾಲೂಕು ಅಧ್ಯಕ್ಷ ಬಿಎಂ ಪ್ರದೀಪ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಪಾಡಿಯಮಂಡ ಮನು ಮಹೇಶ್, ಬಿಜೆಪಿ ಪ್ರಮುಖರಾದ ಕೆಟ್ಟುಳಿರ ಹರೀಶ್ ಪೋವಯ್ಯ, ಕುಂಡಿಯೋಳಂಡ ವಿಶು ಪೋವಯ್ಯ, ಕನ್ನಂಬಿರ ಸುದೀತಮ್ಮಯ್ಯ, ಕಂಗಂಡ ಜಾಲಿ ಪೂವಪ್ಪ, ಅರೆಯಡ ನಂದಾನಂಜಪ್ಪ, ಕುಂಬಾರರ ಅಶೋಕ್, ಕುಂಡಿಯೋಳಂಡ ಜತ್ತಿ ಉಪಸ್ಥಿತರಿದ್ದರು. ವರದಿ ದುಗ್ಗಳ ಸದಾನಂದ. ಶಿಕ್ಷಕರು ವೃತ್ತಿಯನ್ನು ಸೇವಾ ಮನೋಭಾವದಿಂದ ಬಳಸಿಕೊಳ್ಳಬೇಕು. ಡಾಕ್ಟರ್ ಸುಲೋಚನಾ ನಾರಾಯಣ. ಕಳಂಗದ ಸ್ಥಳೀಯ ವಿಜಯ ವಿದ್ಯಾ ಸಂಸ್ಥೆಯ ವಾರ್ಷಿಕೋತ್ಸವ ಬುಧವಾರ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಬಲ್ಲೆಂಡ ಪಿ ಬಿದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಅತಿಥಿಗಳಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಸ್ವಾಗತವನ್ನು ವಿಜಯ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾದ ಪಟ್ರಪಂಡ ಗೀತಾ ಬೋಜಮ್ಮ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಸುಲೋಚನಾ ನಾರಾಯಣ ಮಾತನಾಡಿ, ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಮಾಜವನ್ನು ಕಟ್ಟುವ ಕೆಲಸವಾಗಬೇಕು. ಬರೀ ಓದುವಿನಿಂದ ಮಾತ್ರ ಉತ್ತಮ ನಾಗರಿಕರಾಗಲು ಸಾಧ್ಯವಿಲ್ಲ, ಬದಲು ಶಿಸ್ತು ಮತ್ತು ಉತ್ತಮ ನಡತೆಯಿಂದ ಉತ್ತಮ ಪ್ರಜೆಯಾಗಲು ಸಾಧ್ಯವೆಂದರು. ಮತ್ತು ಶಿಕ್ಷಕರು ಶಿಕ್ಷಕ ವೃತ್ತಿಯನ್ನು ಸೇವೆ ರೀತಿಯಲ್ಲಿ ಮಾಡಿದರೆ ಮಾತ್ರ ಆ ಒಂದು ವೃತ್ತಿ ತೃಪ್ತಿ ತರುತ್ತದೆ ಎಂದರು. ಅಮೃತಂಗಮ
ಮೊದಲಿಗೆ ಪೋಷಕರು, ಶಿಕ್ಷಕರು, ಆಡಳಿತ ಮಂಡಳಿಯವರು ಹಾಗೂ ಮಕ್ಕಳು, ವಿದ್ಯಾರ್ಥಿಗಳು. ಈ 4 ಕಂಬಗಳಲ್ಲಿ ಒಂದು ಕಂಬ ಅಲ್ಲಾಡಿದ್ರೂ ಕಟ್ಟಡದ ಭದ್ರತೆ ಕಡಿಮೆ ಆಗುತ್ತೆ. ಹಾಗಾಗದೇ ಇರಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರೂ ಕೂಡ ಈ ಪುಟ್ಟ ಮಕ್ಕಳನ್ನ ಬಿಟ್ಟು, ಯಾಕಂದ್ರೆ ಸುಮಾರು 70 ವರ್ಷದ ಆಸುಪಾಸಿನಲ್ಲಿರುವಂತಹ ನಾನು ನನ್ನ ಜೀವನದ ಅನುಭವಗಳನ್ನ ಈ ಕಣ್ಣು ಬಿಡುವಂತಹ ಪುಟ್ಟ ಮಕ್ಕಳಿಗೆ ಹೇಳಿದ್ರೆ ಹಾಸ್ಯಾಸ್ಪದವಾಗುತ್ತೆ. ಯಾಕಂದ್ರೆ ನಾವು ಆಲೋಚಿಸುವಂತಹ ರೀತಿ, ನಮ್ಮ ಬದುಕಿನ ಅನುಭವಗಳ ರೀತಿ ಪಾಪ ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಕ್ಕಳನ್ನ ಬಿಟ್ಟು ಬಿಡ್ತೇನೆ. ಪೋಷಕರಿಗೆ, ಶಿಕ್ಷಕರಿಗೆ. ವಿರಾಜಪೇಟೆ ತಾಲೂಕು ಶಿಕ್ಷಣ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಾದ ಟಿ.ಬಿ. ರಾಜೇಶ್ವರಿ, ಶೈಲಾ ಟಿ.ವಿ., ರುಕ್ಮಿಣಿ ಕೆ.ಎಲ್.ಆರ್. ಅವರು ಶಾಲಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. ಸಂಸ್ಥೆಯ ಅಧ್ಯಕ್ಷರಾದ ಬಲ್ಲೆಂಡ ಪಿ. ಬಿದ್ದಪ್ಪನವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲು ನಮ್ಮ ಸಂಸ್ಥೆ ಸದಾ ಮುಂದಿದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿ ಹಾಗೂ ರೀತಿಯ ವಿದ್ಯಾಭ್ಯಾಸಕ್ಕಾಗಿ ಹಲವು ರೀತಿಯ ಅನುಕೂಲಗಳನ್ನು ಮಾಡಿದ್ದು, ಅದರ ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು. ಕಳೆದ ವರ್ಷ ಎಲ್ಲ ತರಗತಿಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಪಾರಿತೋಷಕವನ್ನು ನೀಡಿದರು. ವೇದಿಕೆಯಲ್ಲಿ ನಿವೃತ್ತ ಸೈನಿಕರಾದ ಬಾಜುರಾವ್ ಪುಣಚ ಮತ್ತು ಪತ್ರಕರ್ತರಾದ ನೌಫಲ್ ಎಂಬಿ ಅವರನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ವೇದಿಕೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಕೋದಂಡ ಪಿ. ಸುಬ್ಬಯ್ಯ, ಬಲಚಂಡ ಮಾದಯ್ಯ, ಕಾಂಗಿರ ಎಸ್. ಮಾಚಯ್ಯ, ಬಲಚಂಡ ಗೌತಮ್, ಕೋಡಿರ ಪೊನ್ನು ಮಂದಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಎಪ್ಪತ್ತೆಂಟನೇ ಗಾಂಧೀಜಿ ಪುಣ್ಯಸ್ಮರಣೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಭಾವನಾತ್ಮಕ ಆಚರಣೆ. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹುತಾತ್ಮರಾದ ದಿನವನ್ನು ರಾಷ್ಟ್ರೀಯ ಹುತಾತ್ಮ ದಿನವನ್ನಾಗಿ ಆಚರಿಸುವ ಅಂಗವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 78ನೇ ಗಾಂಧಿ ಪುಣ್ಯ ಸ್ಮರಣೆಯನ್ನು ಅತ್ಯಂತ ಭಾವನಾತ್ಮಕವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಾಂಧೀಜಿಯ ವಿಗ್ರಹವನ್ನು ವೇದಿಕೆ ಮೇಲೆ ಪ್ರತಿಷ್ಠಾಪಿಸಿ ವಿದ್ಯಾರ್ಥಿಗಳು ಪುಷ್ಪ ಸಮರ್ಪಣೆ ಮಾಡಿದರು. ರಘುಪತಿ ರಾಘವ ರಾಜಾರಾಮ್ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಮನಮುಟ್ಟುವ ರೀತಿಯಲ್ಲಿ ನಡೆಯಿತು. ಮುಖ್ಯ ಶಿಕ್ಷಕರಾದ ಸತೀಶ್ ಅವರು ಮಾತನಾಡಿ, ಗಾಂಧೀಜಿಯ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಅಹಿಂಸೆಯ ಮೂಲಕ ಇಡೀ ಜಗತ್ತಿಗೆ ಸ್ವಾತಂತ್ರ್ಯದ ಸಂದೇಶ ನೀಡಿದ ಏಕೈಕ ಮಹಾನ್ ವ್ಯಕ್ತಿ ಗಾಂಧೀಜಿಯವರು ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜ ಅವರು ಗಾಂಧೀಜಿಯ ಜೀವನ ಚರಿತ್ರೆಯನ್ನು ವಿವರಿಸಿ, ಸಾಮಾನ್ಯ ವ್ಯಕ್ತಿಯಾಗಿದ್ದವರು ಹೇಗೆ ಮಹಾತ್ಮರಾದರು ಎಂಬುದನ್ನು ವಿವರಿಸಿದರು. ಗಾಂಧೀಜಿಯ ಸರಳತೆ, ಸೇವಾಭಾವ ಹಾಗೂ ಆದರ್ಶಗಳನ್ನು ಅನುಸರಿಸುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಜೊತೆಗೆ ಗಾಂಧೀಜಿ ಜೀವನ ಕುರಿತ ಪುಸ್ತಕಗಳನ್ನು ಓದುವಂತೆ ಕರೆ ನೀಡಿದರು. ಮೋನು ಪಾಪು ಬಾಪು ಆದ ಕತೆ ಅನ್ನೋದು ಬಳುವಾರ್ ಮೊಹಮ್ಮದ್ ಕುಂಜಿ ಅವರು ಬರೆದಂಥ ಜೀವನ ಚರಿತ್ರೆ. ಆಯಿತಾ, ಈ ಮೋನು ಪಾಪು ಬಾಪು ಆದ ಕತೆ ನಮ್ಮ ಲೈಬ್ರರಿನಲ್ಲಿ ಇದೆ. ಅದು ಎಲ್ಲಿದೆ ಹುಡುಕ್ಬಿಟ್ಟು ಯಾರಿಗೆ ಗಾಂಧಿ ನಿಜವಾಗ್ಲೂ ಇಷ್ಟ ಇದೆಯೋ, ಗಾಂಧಿ ತತ್ವಗಳನ್ನು ಪಾಲಿಸಬೇಕು ಅಂತ ಆಸೆ ಇದೆಯೋ ಅದನ್ನು ಓದಿ ಮಾಡಿ. ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾದ ಶೀಲಾ ಅವರು ವಿದ್ಯಾರ್ಥಿಗಳಿಂದ ಗಾಂಧೀಜಿಗೆ ಅತ್ಯಂತ ಇಷ್ಟವಾದ ರಘುಪತಿ ರಾಘವ ರಾಜಾರಾಮ್ ಗೀತೆಯನ್ನು ಹಾಡಿಸಿದರು. ನಂತರ ವಿದ್ಯಾರ್ಥಿಗಳು 2 ನಿಮಿಷಗಳ ಕಾಲ ಮೌನ ಆಚರಿಸಿ ರಾಷ್ಟ್ರಪಿತನಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದ ಮೂಲಕ ಗಾಂಧೀಜಿಯ ಸತ್ಯ, ಅಹಿಂಸೆ ಮತ್ತು ಮಾನವೀಯತೆಯ ಸಂದೇಶವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುವ ಮಹತ್ವದ ಪ್ರಯತ್ನ ನಡೆಯಿತು ಎಂದು ಶಾಲಾ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು. ಗೌಡ ಈವ್ನಿಂಗ್ ಸ್ಟಾರ್ ಸಂಘದ ವತಿಯಿಂದ ಏಪ್ರಿಲ್ 13ರಿಂದ 15 ದಿನಗಳ ಕಾಲ ಮರಗೋಡಿನ ಭಾರತಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಹಗ್ಗಜಗ್ಗಾಟ ಮತ್ತು ಮನೋರಂಜನಾ ಕಾರ್ಯಕ್ರಮಗಳ ಗೌಡ ಕುಟುಂಬ ಕಲರವ 2026 ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಕಟ್ಟಮನೆ ರೋಷನ್, ಗೌಡ ಕುಟುಂಬ ಕಲರವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೌಡ ಕುಟುಂಬಗಳ ಸುಮಾರು 100ರಿಂದ 150 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಬಾರಿ ಯಾವುದೇ ಕುಟುಂಬ ತಂಡದಲ್ಲಿ ಆಟಗಾರರ ಕೊರತೆ ಇದ್ದಲ್ಲಿ ಮಹಿಳಾ ಆಟಗಾರರಿಂದ ಸೇರಿಸಿಕೊಳ್ಳಲು ಅವಕಾಶವನ್ನು ನೀಡಿರುವುದಲ್ಲದೆ ಅವರಿಗೆ ಥ್ರೋ ಬೌಲಿಂಗಿಗೂ ಅವಕಾಶ ನೀಡಲಾಗಿದೆ ಎಂದರು.
ಆಸಕ್ತ ತಂಡಗಳು ಮಾರ್ಚ್ 31ರ ಒಳಗಾಗಿ ನೋಂದಣಿ ಶುಲ್ಕ 3,000 ರೂಪಾಯಿಗಳೊಂದಿಗೆ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದರು. ಗೌಡ ಸಮೂಹದ ಕುಟುಂಬವಾರು ಹಗ್ಗ ಜಗ್ಗಾಟ ಸ್ಪರ್ಧೆ ಏಪ್ರಿಲ್ 25 ಮತ್ತು 26ರಂದು ನಡೆಯಲಿದೆ. ಈ ಸ್ಪರ್ಧೆಯಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗ ಇರೋದಿಲ್ಲ. ಇದಕ್ಕೆ ಬದಲಾಗಿ ಪ್ರತಿ ತಂಡದಲ್ಲಿ ತಲಾ 4 ಪುರುಷರು ಮತ್ತು ಮಹಿಳೆಯರು ಇರಲೇಬೇಕೆಂದು ಸ್ಪಷ್ಟಪಡಿಸಿದರು. ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ತಂಡಗಳು ಏಪ್ರಿಲ್ 20ರ ಒಳಗಾಗಿ ನೋಂದಣಿ ಶುಲ್ಕ 1,500ರೊಂದಿಗೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿಜೇತ ತಂಡಗಳಿಗೆ ಒಟ್ಟು 5 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿಗಳನ್ನು ವಿತರಣೆ ಮಾಡಲಾಗುತ್ತೆ. ಇದರೊಂದಿಗೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ ಎಂದು ಕಟ್ಟೆಮನೆ ರೋಷನ್ ತಿಳಿಸಿದರು. ಮರಗೋಡಿನ ಗೌಡ ಈವ್ನಿಂಗ್ ಸ್ಟಾರ್ ವತಿಯಿಂದ ಏಪ್ರಿಲ್ ತಿಂಗಳಿನಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಬಾಂಧವರಿಗಾಗಿ ಗೌಡ ಕುಟುಂಬ ಕಲರವ 2026 ನಡೆಸಲು ಈಗಾಗಲೇ ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬವಾರು ಕ್ರಿಕೆಟ್ ಪಂದ್ಯಾಟ ಹಾಗೂ ಹಗ್ಗ ಜಗ್ಗಾಟ ಮತ್ತು ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌಡ ಈವ್ನಿಂಗ್ ಸ್ಟಾರ್ ಮರಗೋಡು ವತಿಯಿಂದ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಸುಮಾರು 100ರಿಂದ 150 ಕುಟುಂಬ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕುಟುಂಬದ ಹೆಸರು ನೋಂದಾಯಿಸಲು ಮಾರ್ಚ್ 31ರವರೆಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ನಾವು ಪಂದ್ಯಾಟವನ್ನು ನಡೆಸಿದ್ವಿ. ಕಳೆದ ಬಾರಿ ಸುಮಾರು 103 ಕುಟುಂಬ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಎಲ್ಲ ತಂಡಗಳು ಕೂಡ ಯಾವುದೇ ವಾಕ್ವಾರಿಗೆ ಆಸ್ಪದ ನೀಡದೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷತೆಯನ್ನು ಕೂಡ ಪಡೆದುಕೊಂಡಿತ್ತು. ಈ ಬಾರಿ ವಿಶೇಷತೆಯಾಗಿ ಕುಟುಂಬ ತಂಡದಲ್ಲಿ ಆಟಗಾರರ ಸಂಖ್ಯೆ ಕಡಿಮೆ ಇದ್ದಲ್ಲಿ ಮಹಿಳಾ ಆಟಗಾರರನ್ನು ಕೂಡ ಸೇರಿಸಿಕೊಂಡು ಆಡಲು ಅವಕಾಶ ನೀಡುತ್ತಾ ಇದ್ದೇವೆ. ಹಾಗೆ ಈ ಬಾರಿ ಮಹಿಳಾ ಆಟಗಾರರಿಗೆ ಬಾಲಿಂಗ್ ಮಾಡಲು ಕೂಡ ಅವಕಾಶ ನೀಡಲಾಗಿದೆ. ಮಹಿಳಾ ಆಟಗಾರರಿಗೆ ಬಾಲಿಂಗ್ ಆಕ್ಷನ್ ಕಡ್ಡಾಯವಿರುವುದಿಲ್ಲ, ಥ್ರೋ ಬಾಲಿಂಗ್ ಕೂಡ ಅವಕಾಶ ನೀಡ್ತಾ ಇದ್ದೇವೆ. ಈ ಪಂದ್ಯಾಟವು ಏಪ್ರಿಲ್ 13ರಿಂದ ನಡೆಯಲಿದ್ದು, ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜು ಮೈದಾನವನ್ನು ಸಿದ್ಧಗೊಳಿಸಿ ಪಂದ್ಯಾಟವನ್ನು ನಡೆಸಲಾಗುತ್ತದೆ. ಪಂದ್ಯಾಟವು ಸುಮಾರು 15 ದಿವಸಗಳ ಕಾಲ ನಡೆಯಲಿದ್ದು, ಪ್ರತಿದಿನ ಒಟ್ಟು 10 ಪಂದ್ಯಗಳನ್ನು ನಡೆಸಲಾಗುವುದು. ಪ್ರತಿ ಪಂದ್ಯಾಟವು 6 ಓವರ್ಗಳ ಪಂದ್ಯವಾಗಿದ್ದು, ಪ್ರೀ ಕ್ವಾರ್ಟರ್ ಹಂತದ ಪಂದ್ಯಾಟವು 8 ಓವರ್ ಹಾಗೂ ಕ್ವಾರ್ಟರ್ ಫೈನಲ್ ನಂತರದ ಎಲ್ಲ ಪಂದ್ಯಾಟವು 10 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಹಾಗೆಯೇ ಪ್ರೀ ಕ್ವಾರ್ಟರ್ ಹಂತದ ನಂತರದ ಎಲ್ಲ ಪಂದ್ಯಗಳನ್ನು ಪವರ್ ಪ್ಲೇ ಮೂಲಕ ನಡೆಸುತ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಗೌಡ ಈವ್ನಿಂಗ್ ಸ್ಟಾರ್ನ ಕಾರ್ಯದರ್ಶಿ ಕರ್ಣಯ್ಯನ ವಿವೇಕ್, ಸಂಚಾಲಕರಾದ ಬೊಳ್ಳೂರ ಪ್ರಸನ್ನ, ಬಗೇರನ ರಂಜು, ಸದಸ್ಯರಾದ ಮುಕ್ಕಾಟಿ ಸೋನ ಹಾಗೂ ಮುಕ್ಕಾಟಿ ಮೋನಿಶ್ ಪಾಲ್ಗೊಂಡಿದ್ದರು.